ನಮಸ್ಕಾರ. ನನ್ನ ಹೆಸರು ತೃಪ್ತಿ ಅಂತ. ನಾನು ತಮಹರ್ ಟ್ರಸ್ಟ್ನಲ್ಲಿ ಕಳೆದ 15 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀನಿ. ತಮಹರ್ ಟ್ರಸ್ಟು ಡೆವಲಪ್ಮೆಂಟಲ್ ಡಿಸಬಿಲಿಟೀಸ್ ಇರುವಂಥ ಮಕ್ಕಳ ಜೊತೆ ಕೆಲಸ ಮಾಡ್ತಾಯಿದೆ. ನಮ್ಮಲ್ಲಿ ನಾನಾ ಥರದ ತೊಂದರೆಗಳಿಂದ ಬಳಲ್ತಿರುವಂಥ ಮಕ್ಕಳು ನಮ್ಮಲ್ಲಿಗೆ ಬರ್ತಾರೆ. ಆಟಿಸಮ್ ಇರ್ಬೋದು, ಸೆರೆಬ್ರಲ್ ಪ್ಯಾಲ್ಸಿ ಇರ್ಬೋದು, ಅಥವಾ ಜೆನೆಟಿಕ್ ಡಿಸಾರ್ಡರ್ಸ್ ಇರ್ಬೋದು. ಈ ಎಲ್ಲ ಮಕ್ಕಳಲ್ಲೂ ಒಂದು ಬುದ್ಧಿಮಾಂದ್ಯತೆ ಒಂದಿರುತ್ತೆ. ಅಂಥ ಮಕ್ಕಳಿಗೇ ನಾವು ಆದ್ಯತೆ ಕೊಟ್ಟು ಅಂಥವ್ರಿಗೇ ನಾವು ಇಲ್ಲಿ ಪ್ರವೇಶಾವಕಾಶವನ್ನು ಕೂಡ ಕೊಡ್ತೀವಿ. ಉದಾಹರಣೆ ಹೇಳಬೇಕಂದ್ರೆ, ಬರೀ ಕೇವಲ ಒಂದು ದೃಷ್ಟಿನಲ್ಲಿ ತೊಂದರೆ ಇದ್ದು ಅಥವಾ ಕೇಳಿಸ್ಕೊಳ್ಳೋದ್ರಲ್ಲಿ ಶ್ರವಣ ದೋಷ ಇದ್ದವ್ರನ್ನ ನಾವಿಲ್ಲಿ ಸೇರಿಸ್ಕೊಳ್ಳೋದಿಲ್ಲ. ಆದರೆ ಶ್ರವಣ ದೋಷ ಇದ್ದು, ದೃಷ್ಟಿ ದೋಷ ಇದ್ದು, ಬುದ್ಧಿ ಮಾಂದ್ಯತೆಯೂ ಇದ್ದರೆ ಅಂಥ ಮಕ್ಕಳನ್ನ ನಾವಿಲ್ಲಿ ಸೇರಿಸ್ಕೊಳ್ತೀವಿ. ನಾವು ಮಕ್ಕಳ ಜೊತೆ ಕೆಲಸ ಮಾಡ್ತೀವಿ, ಮತ್ತು ಅವರ ಪೋಷಕರ ಜೊತೆ ಕೆಲಸ ಮಾಡ್ತೀವಿ, ಟ್ರೈನಿಂಗ್ ಕೊಡ್ತೀವಿ, ಹಾಗೂ ಅವೇರ್ನೆಸ್ ಮತ್ತು ಅಡ್ವೊಕೇಸಿ, ಇಷ್ಟು 4 ಲಂಬಗಳಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ತಮಹರ್ ಸ್ಕೂಲಿಂದ ಪ್ರತಿಯೊಬ್ಬರು ಟೀಚರ್ಸು, ಆಮೇಲೆ ಸ್ಟಾಫು ತುಂಬ ಕೇರ್ ತೊಗೊಂಡು ನೋಡ್ಕೋತಾರೆ. ಇದು ನಮಗೊಂದು ಫ್ಯಾಮಿಲಿ ಥರ ಆಗಿದೆ ಸ್ಕೂಲು. ನಮಗೆ ಇಲ್ಲಿ ಬಂದರೆ ಏನೋ ಒಂದು ಎಷ್ಟು ಕಷ್ಟ ಇದ್ರೂ ಈ ಸ್ಕೂಲಿಗೆ ಬಂದರೆ ನಮ್ಮ ಕಷ್ಟ ಎಲ್ಲ ನಾವು ಮರಿತೀವಿ. ನಮ್ಮಲ್ಲಿ ಮಕ್ಕಳ ಕಾರ್ಯಕ್ರಮಗಳು 5 ನಡೆಸ್ತಾ ಇದ್ದೀವಿ. ಹೇಗೆ ಅಂದರೆ, ಒಂದು ಮಗು ನಮ್ಮಲ್ಲಿಗೆ ಬಂದರೆ ಮೊದಲು ನಾವು ಮಗುವಿನ ಬೌದ್ಧಿಕ ಮಟ್ಟವನ್ನು ಅಳೆದು ಆ ಮಗುವಿಗೆ ತಕ್ಕಂತಹ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರವೇಶಾವಕಾಶವನ್ನು ಕೊಡ್ತೀವಿ. ಮಗುವಿನ ವಯಸ್ಸನ್ನು ಅಷ್ಟಾಗಿ ಗಮನಿಸದೆ ಮಗುವಿನ ಬೌದ್ಧಿಕ ಮಟ್ಟವನ್ನು ಹೆಚ್ಚಾಗಿ ನಾವು ಗಮನಿಸ್ತೀವಿ. ನಮ್ಮಲ್ಲಿ 5 ಕಾರ್ಯಕ್ರಮಗಳು ನಡೀತಿದೆ. ಅರ್ಲಿ ಇಂಟರ್ವೆನ್ಷನ್ ಅಂತ ಹೇಳ್ತೀವಿ, ಶೀಘ್ರ ಮಧ್ಯಸ್ಥಿಕೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಮತ್ತು ನರ್ಸರಿ ಕಾರ್ಯಕ್ರಮ, ಫಂಕ್ಷನಲ್ ಅಕಾಡೆಮಿಕ್ಸ್ ಮತ್ತು ಪ್ರೀ ವೊಕೇಶ್ನಲ್ ಆ್ಯಂಡ್ ಟ್ರೈನಿಂಗ್ ಆ್ಯಂಡ್ ಶೆಲ್ಟರ್ಡ್ ವರ್ಕ್ಶಾಪ್, ಇಷ್ಟು 5 ಕಾರ್ಯಕ್ರಮಗಳನ್ನ ಮಕ್ಕಳಿಗೋಸ್ಕರ ನಡೆಸ್ತೀವಿ. ಒಟ್ಟು ತಮಹರ್ ಟ್ರಸ್ಟಲ್ಲಿ ಒಟ್ಟು 15 ಕಾರ್ಯಕ್ರಮಗಳನ್ನ ನಾವು ನಡೆಸ್ತಾ ಇದ್ದೀವಿ. ಟ್ರಸ್ಟ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಟ್ರಸ್ಟ್ನ ಪ್ರಾರಂಭಿಸಿದವರು ವೈಶಾಲಿ ಪೈ ಅಂತ. ಅವರು ಆಕ್ಯುಪೇಷನಲ್ ಥೆರಪಿಸ್ಟ್ ಆಗಿ ಕೆಲಸ ಮಾಡಿದಂಥವರು. ತಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್ನ ಮುಂಬೈನಲ್ಲಿ ಮುಗಿಸಿ ಇಲ್ಲಿ ಬೆಂಗಳೂರಿಗೆ ಬಂದು ಸ್ಪ್ಯಾಸ್ಟಿಕ್ ಸೊಸೈಟಿ ಹಾಗೂ ಅನೇಕ ಮಣಿಪಾಲ್ ಹಾಸ್ಪಿಟಲ್, ಹೀಗೆ ಅನೇಕ ಕಡೆಗಳಲ್ಲಿ ಕೆಲಸ ಮಾಡಿ ತಮ್ಮ ವೃತ್ತಿಪರತೆಯನ್ನು ಹೆಚ್ಚಿಸ್ಕೊಂಡವರು. 2009ಕ್ಕೂ ಮುಂಚೆ ಅವರು ವೈದೇಹಿ ಹಾಸ್ಪಿಟಲ್ನಲ್ಲಿ ರಿಹ್ಯಾಬಿಲಿಟೇಷನ್ ಸರ್ವೀಸಸ್ನ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ ಕೂಡ. ಮತ್ತು ವಿದೇಶದಲ್ಲಿ ಕೂಡ ಮಕ್ಕಳ ಡೆವಲಪ್ಮೆಂಟ್ ಬಗ್ಗೆ, ಅನೇಕ ಅರ್ಲಿ ಇಂಟರ್ವೆನ್ಷನ್ ಬಗ್ಗೆ ತರಬೇತಿಗಳನ್ನು ತಗೊಂಡು ಆ ಸಮಗ್ರ ಕಲಿವಿಕೆಯನ್ನು ತಮಹರ್ನಲ್ಲಿ ಎರೆದಿದ್ದಾರೆ ಅಂತ ನಾವು ಹೇಳಬಹುದು. ಸೊ ತಮಹರ್ನಲ್ಲಿ ನಮ್ಮ ವಿಷನ್ ಮತ್ತು ಮಿಷನ್ ಹೀಗಿದೆ. ನಾವು ಏನು ಅಪೇಕ್ಷಿಸ್ತೀವಿ ಅಂತ ಹೇಳಿದ್ರೆ, ನಮ್ಮ ಪೋಷಕರು ಹಾಗೂ ಅವರ ಮಕ್ಕಳು ಒಂದು ಸಂತೋಷಕರ ಜೀವನವನ್ನು, ಸದೃಢ ಜೀವನವನ್ನು ಮತ್ತು ಬಲಶಾಲಿಗಳಾಗಿ ನಡೆಸಬೇಕು ಅನ್ನೋದೇ ನಮ್ಮ ಹಾರೈಕೆ ಇದೆ. ಅದಕ್ಕೆ ತಕ್ಕಂತೆ ನಾವು ಇಷ್ಟು 15 ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದೀವಿ. ಮಕ್ಕಳ ಕಾರ್ಯಕ್ರಮಗಳ ಬಗ್ಗೆ ನಾನು ಆಗಲೇ ಹೇಳಿದೆ, 5 ಕಾರ್ಯಕ್ರಮಗಳಿದೆ ಅಂತ. ಹಾಗೆ ಪೋಷಕರಿಗೆ ನಾವು ಮೆಂಟಲ್ ಹೆಲ್ತ್ ಸರ್ವಿಸಸ್ ಅಂತ ಒಂದು ಲಂಬ ಅಂತ ಕರಿಬೋದು, ವರ್ಟಿಕಲ್ ಅಂತ ಕರಿಬೋದು. ಅದರಲ್ಲಿ ನಾವು ತಂದೆಯರಿಗೆ ಹಾಗೂ ತಾಯಂದರಿಗೆ ಒಂದು ಸಪೋರ್ಟ್ ಗ್ರೂಪ್ ಅಂತ ನಡೆಸ್ತೀವಿ. ಮತ್ತು ಯಾರಿಗೆ ಅಗತ್ಯ ಇದೆ ಅವ್ರಿಗೆ ನಾವು ವೈಯಕ್ತಿಕ ಸಮಾಲೋಚನೆ ಕೂಡ ನಡೆಸ್ತೀವಿ. ಇತ್ತೀಚೆಗೆ ನಮ್ಮ ಮಕ್ಕಳ ಸಹೋದರಿಯರಿಗೂ ಒಡಹುಟ್ಟಿದವರಿಗಾಗಿ ಕೂಡ ಒಂದು ಬೆಂಬಲ ಗುಂಪನ್ನು ನಡೆಸಬೇಕು ಅಂತ ಪ್ರಯತ್ನ ನಡೆಸ್ತಾ ಇದ್ದೀವಿ. ಮತ್ತು ನಮ್ಮ 3ನೇ ವರ್ಟಿಕಲಲ್ಲಿ ನಾವು ವೃತ್ತಿಪರರಿಗೆ ತರಬೇತಿ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತೀವಿ. ನಮ್ಮಲ್ಲಿಯೇ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಮುಂದೆ ಓದೋದಕ್ಕೆ ಅವಕಾಶ ಕೂಡ ಮಾಡಿಕೊಡ್ತೀವಿ. 4ನೇ ವರ್ಟಿಕಲ್ ಅವೇರ್ನೆಸ್ ಮತ್ತು ಅಡ್ವೊಕೇಸಿ ಅಂತ, ಇದರಲ್ಲಿ ಕೂಡ ನಮ್ಮ ಕೆಲಸ ನಡೀತಾ ಇದೆ. ನಮ್ಮ ಪೋಷಕರೇ ಸೇರಿ ಮಾಡಿದಂಥ ಒಂದು PMID ಅಂತ ಒಂದು ಗುಂಪು ಇದೆ, ಪೇರೆಂಟ್ಸ್ ಫಾರ್ ಇನ್ಕ್ಲೂಸಿವ್ ಮೂಮೆಂಟ್ ಫಾರ್ ಡೆವಲಪ್ಮೆಂಟ್ ಅಂತ ಹೇಳಿ. ಅದರಲ್ಲೂ ಈಗ ಕಾರ್ಯಕ್ರಮಗಳನ್ನ ಪ್ರಾರಂಭಿಸ್ತಾ ಇದ್ದಾರೆ. ಕೋವಿಡ್ 2019 ಬಂದಿದೆ. ಬಂದಿದ ಮೇಲೆ ಇವರು ಸ್ವಲ್ಪ ಟಾಯ್ಸ್ ಅದು ಇಂಟರ್ವೆನ್ಷನ್ ಮಾಡಿ ನೋಡ್ತಾಯಿದ್ರು. ನಾನು ನೋಡುವಾಗ ಅವನು ಎಲ್ಲನೂ ಮಾಡ್ತಾಯಿದ್ದ. ಪರವಾಗಿಲ್ಲ, ನಮ್ಮ ಮಗುನು ಈ ಥರ ಮಾಡ್ತಾನೆ ಅಂತ ನಂಬಿಕೆ ಬಂತು. ಇಲ್ಲೇ ಬರೋಕ್ಕೆ ಶುರು ಮಾಡಿದೆ. ಇವಾಗ ಒಂದೊಂದು ಮಾತಾಡ್ತಾನೆ, ಎಲ್ಲ ಕೇಳ್ತಾನೆ. ಫಸ್ಟು ಟಾಯ್ಲೆಟ್ ಎಲ್ಲ ಹೇಳ್ತಾ ಇರಲಿಲ್ಲ, ಇವಾಗ ಅವನೇ ಹೇಳ್ತಾನೆ, ಹೋಗ್ತಾನೆ, ಲೈಟ್ ಹಾಕ್ತಾನೆ, ಅಕ್ಕನಿಗೆ ಬ್ಯಾಗ್ ತಂದು ಕೊಡ್ತಾನೆ, ಎಲ್ಲನೂ ಗೊತ್ತಿದೆ.
ಇವಾಗ ಅವ್ರ ಅಪ್ಪನಿಗೆ ತುಂಬ ಖುಷಿ ಆಯಿತು. ಮುಂಚೆ ಅವ್ರು ನೋಡಿ ನೋಡಿ ಅಳ್ತಾಯಿದ್ರು, ಈ ಥರ ಮಗು ಆಯ್ತಲ್ಲ ಅಂತ. ಇವಾಗ ಅವರೇ ತುಂಬ ಖುಷಿ ಪಡ್ತಾರೆ ಇವ್ನು ನೋಡಿ. ನಮ್ಮಲ್ಲಿ ಸದ್ಯದಲ್ಲಿ 91 ಮಕ್ಕಳು ವಿವಿಧ ಕಾರ್ಯಕ್ರಮ ಅಡಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಂದರೆ ಓದ್ತಾ ಇದ್ದಾರೆ, ಕಲಿತಿದ್ದಾರೆ. ಸೊ ಮುಖ್ಯವಾಗಿ ನಮ್ಮಲ್ಲಿ ನಾವು ಏನು ನೋಡ್ತೀವಿ ಅಂತ ಹೇಳಿದರೆ, ನಾನು ಆಗಲೇ ಹೇಳಿದೆ, ಮಗುವಿನ ವಯಸ್ಸಿಗೆ ಬದಲಾಗಿ ಮಗುವಿನ ಬೌದ್ಧಿಕ ಮಟ್ಟವನ್ನು ನೋಡಿ ಅವರಿಗೆ ತಕ್ಕಂತೆ ಕಾರ್ಯಕ್ರಮ ಕೊಡೋದು ನಮ್ಮ ವಿಶಿಷ್ಟತೆ ಆಗಿದೆ. ನಾವು ಏನು ನಂಬ್ತೀವಿ ಅಂತ ಹೇಳಿದ್ರೆ, ಮಗುಗೆ ಎಷ್ಟೇ ಬೌದ್ಧಿಕ ಮಟ್ಟ ಕಡಿಮೆ ಇರ್ಬೋದು, ಬುದ್ಧಿಮಾಂದ್ಯತೆ ಇರಬಹುದು, ಆದರೆ ಯಾರೊಬ್ಬರೂ ಸಹಿತ ಸುಮ್ಮನೆ ಕೂತ್ಕೋಬಾರ್ದು. ಎಷ್ಟೇ ಬುದ್ಧಿಮಾಂದ್ಯತೆ ಇದ್ದರೂ ಸಹಿತ ಆ ವ್ಯಕ್ತಿಗೆ ಖಂಡಿತ ಏನು ಸಾಧ್ಯವೋ ಅದು ಕೆಲಸ ಮಾಡೋಕ್ಕೆ ನಾವು ಅವಕಾಶ ಕಲ್ಪಿಸ್ಕೊಡ್ಬೇಕು. ಅವ್ರಿಗೂ ಒಂದು ಇಂಡಿವಿಜುವಲಿಸ್ಟಿಕ್ ಆ್ಯಟಿಟ್ಯೂಡ್ ಬರಬೇಕು. ಹಾಗಾಗಿ ನಮ್ಮ ಎಲ್ಲ ಕೆಲಸಗಳು ಕೂಡ ಒಂದು ವ್ಯಕ್ತಿಯನ್ನು ಸದೃಢ ಮಾಡೋದ್ರಲ್ಲಿ ನೋಡುತ್ತೆ. ತಮಹರ್ ಸಂಸ್ಥೆಗೆ ಸುಪ್ರಿಯಾ ಸೇರಿ 2017ರಲ್ಲಿ ಬಂದಿದ್ಲು. ನಾವು ಬೇರೆ ನಾರ್ಮಲ್ ಸ್ಕೂಲ್ಗೆ ಹೋಗ್ತಿದ್ಲು, ಬಟ್ ಅಲ್ಲಿ ಕೋಪಪ್ ಮಾಡೋಕ್ಕೆ ತುಂಬ ಕಷ್ಟ ಇತ್ತು. ಅಲ್ಲಿ ಒಬ್ಬ ಟೀಚರ್ ರೆಫರೆನ್ಸ್ ಮೇಲೆ ನಾವು ಇವಳನ್ನ ಇಲ್ಲಿ ಸೇರಿಸಿದ್ವಿ. ಅವಳಿಗೆ ಎಪಿಲೆಪ್ಸಿ ಇದೆ, ಎಪಿಲೆಪ್ಸಿಯಿಂದ ಬ್ರೈನ್ ಡ್ಯಾಮೇಜ್ ಆಗಿದೆ, ಮೈಲ್ಡ್ ಮೆಂಟಲ್ ರಿಟಾರ್ಡೇಷನ್ ಇದೆ. ಬಟ್ ಇಲ್ಲಿ ತಮಹರ್ಗೆ ಸೇರಿದ ಮೇಲೆ ತುಂಬ ಬಿಹೇವಿಯರ್ ಇಶ್ಯೂಸ್ ಕಡಿಮೆ ಆಗಿದೆ. ಮತ್ತು ಅವಳು ಇವಾಗ ಗ್ರೇಡ್ 1 ಇದ್ದಾಳೆ, NIOSಗೆ ಪ್ರಿಪೇರ್ ಆಗ್ತಿದ್ದಾಳೆ. ತಮಹರ್ಗೆ ಬಂದಮೇಲೆ ನಾವು ತುಂಬ ಕಲ್ತಿದ್ದೀವಿ, ಪೇರೆಂಟ್ಸ್ ಆಗಿನೂ ತುಂಬ ಬೆಳೆದಿದ್ದೀವಿ. ಆ ಮಗು ಜೊತೆ ನಾವು ಹೆಂಗೆ ನಡ್ಕೋಬೇಕು ಎಲ್ಲ ತಿಳ್ಕೊಂಡಿದ್ದೀವಿ. ನಮಗೆ ವೈಶಾಲಿ ಮ್ಯಾಮ್, ತೃಪ್ತಿ ಮ್ಯಾಮ್ ಎಲ್ಲ ಸಹಾಯ ಮಾಡಿಕೊಟ್ಟಿದ್ದಾರೆ, ಎಲ್ಲ ತರಬೇತಿಗಳನ್ನು ಕೊಟ್ಟಿದ್ದಾರೆ. ಮಕ್ಕಳ ಕಾರ್ಯಕ್ರಮಗಳ ಅಡಿನಲ್ಲಿ ನಾವು ಆಕ್ಸಿಲರಿ ಥೆರಪೀಸ್ ಅಂತ ಕೂಡ ನಡೆಸ್ತೀವಿ. ಒಂದು ಡಿಪಾರ್ಟ್ಮೆಂಟೇ ಇದೆ ಅದಕ್ಕೋಸ್ಕರ. ಆಕ್ಸಿಲರಿ ಥೆರಪಿ ಅಂತ ಹೇಳಿದ್ರೆ, ಮಕ್ಕಳಿಗೆ ನಾನು 5 ಕಾರ್ಯಕ್ರಮಗಳ ಬಗ್ಗೆ ಹೇಳಿದೆ. ಅದಲ್ಲದೆ ಮಕ್ಕಳಿಗೆ ಫಿಸಿಯೋಥೆರಪಿ ಅಗತ್ಯ ಇರುತ್ತೆ, ಆಕ್ಯುಪೇಷನಲ್ ಥೆರಪಿ ಅಗತ್ಯ ಇರುತ್ತೆ, ಸ್ಪೀಚ್ ಥೆರಪಿ, ವಿಷನ್ ಥೆರಪಿ, ಇಷ್ಟನ್ನು ಕೂಡ ನಾವು ಒಂದೇ ಸೂರಿನಡಿಗೆ ಕೊಡ್ತಾಯಿದ್ದೀವಿ. ಇನ್ಫ್ಯಾಕ್ಟ್ ವೈಶಾಲಿಯವರು ಈ ಸಂಸ್ಥೆನ ಪ್ರಾರಂಭ ಮಾಡಿದ್ರ ಕಾರಣವೇ ಆಗಿನ ಕಾಲದಲ್ಲಿ, ನಾನು ಹೇಳ್ತಿರೋದು 1990ನಲ್ಲಿ ಮಕ್ಕಳಿಗೆ ಏನಾಗ್ತಿತ್ತು, ಬೇರೆ ಬೇರೆ ಥೆರಪಿಗಳ ಅಗತ್ಯ ಇತ್ತು. ಆವಾಗ ಪೋಷಕರು ಮಕ್ಕಳನ್ನ ಕರ್ಕೊಂಡು ಬಸ್ನಲ್ಲಿ ತಿರುಗ್ತಿದ್ರು. ಆವಾಗೆಲ್ಲ ಇಷ್ಟು ಅವಕಾಶ ಇರ್ತಿರ್ಲಿಲ್ಲ, ಆಟೋ ಕ್ಯಾಬ್ ಏನೂ ಇರ್ತಿರಲಿಲ್ಲ. ಮಕ್ಕಳನ್ನ ಕರ್ಕೊಂಡು ಒಂದೊಂದು ಥೆರಪಿಗೆ ಒಂದೊಂದು ಕಡೆಗೆ ಕರ್ಕೊಂಡು ಹೋಗೋರು. ಇದರಿಂದಾಗಿ ವೈಶಾಲಿ ಅವ್ರಿಗೆ ತುಂಬ ಮನಸ್ಸು ನೊಂದು ಅವ್ರು ಅನ್ಕೋತಿದ್ರು, ಒಂದೇ ಕಡೆಗೆ ಎಲ್ಲ ಕಾರ್ಯಕ್ರಮಗಳು ನಡಿಬೇಕು ಅನ್ನೋದೇ ಅವ್ರ ಇಚ್ಛೆ ಆಗಿತ್ತು. ಹಾಗೆಯೇ ಇವತ್ತು ನಾವು 8 ಆಕ್ಸಿಲರಿ ಥೆರಪೀಸ್ ಇಲ್ಲಿ ಕೊಡ್ತಾಯಿದ್ದೀವಿ. ನಾನು ಹೇಳಿದಂತೆ ಫಿಸಿಯೋಥೆರಪಿ, ಆಕ್ಯುಪೇಷನ್ ಥೆರಪಿ, ವಿಷನ್ ಮತ್ತು ಸ್ಪೀಚ್ ಥೆರಪಿ, ಇದೆಲ್ಲವೂ ಕೂಡ ಮಕ್ಕಳಿಗೆ ಏನು ಅಗತ್ಯ ಅದನ್ನು ನೋಡಿಕೊಂಡು ಅವ್ರಿಗೆ ಒಂದು ಅಸೆಸ್ಮೆಂಟ್ ಮಾಡಿಕೊಂಡು ಆ ಥರದ್ದು ಒಂದು ತರಗತಿಗಳನ್ನ ನಡೆಸ್ತೀವಿ ಅವ್ರಿಗೆ. ಹೀಗೆ ಅದರಲ್ಲಿ ಪೋಷಕರಿಗೂ ಕೂಡ ನಾವು ಟ್ರೈನಿಂಗ್ ಕೊಡ್ತೀವಿ. ಇದಲ್ಲದೆ ಇಲ್ಲಿರುವ ಮೋಸ್ಟ್ ಆಫ್ ದ ಮಕ್ಕಳಿಗೆ ಯೋಗ ಮತ್ತು ಮ್ಯೂಸಿಕ್ ಥೆರಪಿ ಕೂಡ ಸಿಗ್ತಾಯಿದೆ. ಯೋಗ ಥೆರಪಿನಲ್ಲಿ ಕೆಲವು ಮಕ್ಕಳಿಗೆ ತುಂಬ ತೊಂದರೆ ಅಂತ ಇರೋಂಥ ಮಕ್ಕಳು, ಯಾರು ತಂಪಾಳಕ್ಕೆ ತಾವು ಏನೂ ಮಾಡ್ಕೊಳಕ್ಕೆ ಬರೋದಿಲ್ಲ, ಅಂಥ ಮಕ್ಕಳನ್ನ ಹೊರತುಪಡಿಸಿ ಬೇರೆ ಎಲ್ಲ ಮಕ್ಕಳಿಗೂ ಕೂಡ ಯೋಗ ಥೆರಪಿನೂ ಸಿಗ್ತಾಯಿದೆ. ಮ್ಯೂಸಿಕ್ ಥೆರಪಿ ಪ್ರತಿಯೊಂದು ಮಗುಗೂ ಇಲ್ಲಿ ದೊರಕ್ತಾ ಇದೆ. ಹಾಗಾಗಿ ಇದು ಹೋಲಿಸ್ಟಿಕ್ ಇಂಟರ್ವೆನ್ಷನ್ ಅಂತ ಕರಿಬೋದು. ಸಮಗ್ರವಾಗಿ ಮಗುಗೆ ಏನೆಲ್ಲ ದೊರಿಬೇಕು, ಇನ್ಫ್ಯಾಕ್ಟ್ ಮಗು ಅಷ್ಟೇ ಅಲ್ಲ, ಒಂದು ಕುಟುಂಬಕ್ಕೆ ಏನೆಲ್ಲ ಸಪೋರ್ಟ್ ಸಿಗಬೇಕು, ಏನೆಲ್ಲ ಬೆಂಬಲ ಸಿಗಬೇಕು, ಎಲ್ಲವೂ ಕೂಡ ತಮಹರ್ ಟ್ರಸ್ಟ್ನಲ್ಲಿ ದೊರಕ್ತಾ ಇದೆ. ಮತ್ತು ಇದೆಲ್ಲನೂ ನಾವು ಎಂಪವರ್ಮೆಂಟ್ ಅಂತ ಏನು ಹೇಳ್ತೀವಿ, ಮಕ್ಕಳಿರ್ಬೋದು, ಅವ್ರ ಕುಟುಂಬಗಳಿರ್ಬೋದು, ಎಲ್ಲರನ್ನೂ ಎಂಪವರ್ ಮಾಡೋ ನಿಟ್ಟಿನತ್ತ ನಮ್ಮ ಧ್ಯೇಯ ಮತ್ತು ದೃಷ್ಟಿ ಇದೆ. ಈ ಡಿಸಬಿಲಿಟೀಸ್ ಬಗ್ಗೆ ನಮ್ಮ ಸೊಸೈಟಿನಲ್ಲಿ ಇನ್ನೂ ಒಂದಷ್ಟು ಅವೇರ್ನೆಸ್ ಬೇಕಾಗಿದೆ. ನಾವು ಅನೇಕ ಬಾರಿ ಮಾತಾಡ್ತಾ ಇರ್ತೀವಿ, ಸವಲತ್ತುಗಳು ಬಹಳಷ್ಟು ಕಡಿಮೆ ಇದೆ ನಮ್ಮ ಮಕ್ಕಳಿಗೆ. ಉದಾಹರಣೆಗೆ ವೀಲ್ಚೇರ್ನಲ್ಲಿ ಹೋಗುವಂಥ ಮಗುಗೆ ಫುಟ್ಪಾತ್ ಇರ್ಬೋದು, ಬಸ್ ಸ್ಟೇಷನ್ ಇರ್ಬೋದು, ಟ್ರೈನ್ಸ್ ಇರ್ಬೋದು, ಹತ್ತೋದು ಇಳಿಯೋದು ಎಷ್ಟು ಕಷ್ಟ ಇದೆ. ಅವ್ರಿಗಾಗಿ ಒಂದು ಬೇರೆ ಪಾತ್ ಅಂತ ಇಲ್ಲ. ಹಾಗಾಗಿ ನಾವು ಅನೇಕ ಸರ್ತಿ ಸರ್ಕಾರಕ್ಕೆ ಇದ್ರ ಬಗ್ಗೆ ನಾವು ಮನವಿ ಮಾಡ್ತಾನೇ ಇರ್ತೀವಿ.
ತುಂಬ ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಆಟ ಆಡೋಕ್ಕೆ ಒಂದು ಜಾಗ ಅಂತ ಇಲ್ಲ. ಈಗ ಎಲ್ಲ ಮಕ್ಕಳಿಗೂ ಬಾಸ್ಕೆಟ್ಬಾಲ್ ಕೋರ್ಟ್ ಇರ್ಬೋದು, ಬಟ್ ಪ್ಲೇ ಗ್ರೌಂಡ್ಸ್ ಇರ್ಬೋದು, ಅದು ನಿಗದಿತವಾಗಿದೆ. ಆ ಮಕ್ಕಳು ಹೋಗಿ ಪ್ರತಿನಿತ್ಯ ಆರಾಮಾಗಿ ಅದನ್ನು ಬಳಸ್ತಾ ಇರ್ತಾರೆ. ಆದರೆ ನಾವು ನಮ್ಮ ಮಕ್ಕಳಿಗೆ ಬಳಸಬೇಕು ಅಂತ ಅಂದರೆ ಒಂದು ದೊಡ್ಡ ಪ್ರಶ್ನೆ ಬಂದುಬಿಡುತ್ತೆ. ಅಯ್ಯೋ ಇವ್ರಿಗೆ ಹೆಂಗಪ್ಪ ಕೊಡೋದು, ಇವ್ರು ಬಿದ್ದುಬಿಟ್ರೆ ಏನಪ್ಪ ಮಾಡೋದು ಅನ್ನೋ ಪ್ರಶ್ನೆಗಳೆಲ್ಲ ಬರುತ್ತೆ. ನಾವು ಹೇಳ್ತೀವಿ ಎಲ್ಲ ಮಕ್ಕಳಂತೆ ಅವರೂ ಬೇರೆ ಮಕ್ಕಳು ಬೀಳಲ್ವೇ, ಅವ್ರಿಗೆ ಪೆಟ್ಟಾಗಲ್ವೇ, ಹಾಗೆ ನಮ್ಮ ಮಕ್ಳಿಗೂ ಪೆಟ್ಟಾಗುತ್ತೆ ಅಷ್ಟೇ ಅಂತಲೂ ನಾವು ಹೇಳ್ತಾ ಇರ್ತೀವಿ. ಸೊ ಇಲ್ಲಿ ಭಾಳಷ್ಟು ಅವೇರ್ನೆಸ್ನ ಕೊರತೆ ಇದೆ. ಆ ಕೊರತೆನ ನೀಗಿಸೋಕ್ಕೋಸ್ಕರ ಇಂಥ ಅವೇರ್ನೆಸ್ ಕಾರ್ಯಕ್ರಮಗಳು ತುಂಬ ನಡೆಸಬೇಕಾಗಿದೆ. ಜನರಿಗೂ ಇದು ತಲುಪಬೇಕಾಗಿದೆ. ಇಂಥ ಮಕ್ಕಳು ಇದ್ದಾರೆ, ಇಂಥ ಜನರು ಇದ್ದಾರೆ, ಈ ವ್ಯಕ್ತಿಗಳಿಗೂ ಕೂಡ ಎಲ್ಲರಂತೆ ಸವಲತ್ತುಗಳು ಬೇಕು, ಈ ವ್ಯಕ್ತಿಗಳಿಗೂ ಕೂಡ ಎಲ್ಲರಂತೆ ಸಮಾಜದಲ್ಲಿ ಬೆರೆಯುವಂತೆ ಆಗಬೇಕು ಅನ್ನೋದು ಒಂದು ಮೆಸೇಜ್ ಹೋಗಲೇಬೇಕು. ಇನ್ನು ತಮ್ಮವ್ರ ಬಗ್ಗೆ ಹೇಳಬೇಕಂದ್ರೆ ಸರ್, ಸ್ಪೆಷಲಿ ಇವಾಗ ಬೇರೆ ಪ್ರೈವೇಟ್ ಥೆರಪಿ ಸೆಂಟರಲ್ಲಿ ಹೋದ್ವಿ ಅಂತಂದರೆ ನಾವು ಮನಿನೂ ಜಾಸ್ತಿ ಅವರಿಗೆ ಪರ್ ಅವರ್ ಅಂತ ತೊಗೊತಾರೆ. ಇಲ್ಲಿ ನಮ್ಗೆ ಎಷ್ಟಾಗುತ್ತೆ ನಾವು ಅಷ್ಟು ಕೊಡ್ಬೋದು, ನಮ್ಮ ಕೆಪಾಸಿಟಿ ಎಷ್ಟಿದೆ ನೀವು ಅಷ್ಟೇ ಕೊಡಿ ಅಂತ ಹೇಳ್ತಾರೆ. ದುಡ್ಡು ಅಂತ ಏನೂ ನೋಡೋಂಗಿಲ್ಲ, ಬರೀ ಥೆರಪಿ ಅಂತ ಕೊಡೋದಿಲ್ಲ. ಯೋಗ ಕೊಡ್ತಾರೆ, ಮ್ಯೂಸಿಕ್ ಕೊಡ್ತಾರೆ ಸರ್. ಇಲ್ಲಿ ಅನೇಕರು ಕೇಳ್ತಾರೆ, ಏನು ತಮರ್ ಟ್ರಸ್ಟ್ನಲ್ಲಿ ನೀವು ಫೀಸ್ ತೊಗೋತೀರಾ ಏನು ಅಂತ ಕೇಳ್ತಾರೆ. ಹೌದು, ನಾವು ಫೀಸ್ ತೊಗೋತೀವಿ. ಆದರೆ ಯಾರೊಬ್ಬರು ಕೂಡ ಒಂದೇ ಥರವಾದ ಫೀಸ್ ಕೊಡೋದಿಲ್ಲ. ನಮ್ಮಲ್ಲಿ ಕೇವಲ 100 ರೂಪಾಯಿ ಕೊಡೋರಿದ್ದಾರೆ, ಅಥವಾ ಅದಕ್ಕೆ ಹೆಚ್ಚು 5,000 ಅಥವಾ ಅದು ಕೊಡೋಷ್ಟು ಸಾಧ್ಯತೆ ಇದ್ದರೆ ಅದನ್ನು ಕೊಡೋರು ಕೂಡ ಇದ್ದಾರೆ. ಆದರೆ ಹೆಚ್ಚಾಗಿ ನಮ್ಮಲ್ಲಿ ಬರೋದು BPL ಕಾರ್ಡ್ ಹೊಂದಿರುವ ಪೋಷಕರೇ ಹೆಚ್ಚಾಗಿ ನಮ್ಮಲ್ಲಿಗೆ ಬರ್ತಾರೆ. ಮತ್ತು ನಮ್ಮಲ್ಲಿ ನಾವು ಹಣನ ರೇಸ್ ಮಾಡ್ತೀವಿ. ಕಾರ್ಪೊರೇಟ್ಸ್ನ ಮೂಲಕ ನಾವು ಈ ಸಂಸ್ಥೆನ ಹೆಚ್ಚಾಗಿ ನಡೆಸ್ತಾ ಇದ್ದೀವಿ. ಇದಲ್ಲದೇ ಬೇರೆ ಬೇರೆ ಸಂಸ್ಥೆಗಳ ಜೊತೆ ಕೂಡ ನಾವು ಕೈ ಜೋಡಿಸಿದ್ದೀವಿ. ORDA ಅಂತ ಒಂದು ಸಂಸ್ಥೆ ಇದೆ, ಆರ್ಗನೈಜೇಷನ್ ಫಾರ್ ರೇರ್ ಡಿಸೀಸಸ್ ಇನ್ ಇಂಡಿಯಾ ಅಂತ. ಅವ್ರ ಜೊತೆನೂ ಕೂಡ ನಾವು ಕೈ ಜೋಡಿಸಿ ಅನೇಕ ಕಾರ್ಯಕ್ರಮಗಳನ್ನು ಜೊತೆಯಾಗಿ ನಡೆಸ್ತಿದ್ದೀವಿ. ತಮಹರ್ನಲ್ಲಿ ಇದಿಷ್ಟು ನಾವು ಕೊಡೋವಂಥ ಬೆಂಬಲಗಳಲ್ಲದೇ ಕೆಲವೊಂದು ಕ್ಯಾಂಪ್ಸ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ. ಆರ್ಥೋಪೊಡಿಕ್ ಕ್ಯಾಂಪ್ ಇರ್ಬೋದು, ವಿಷನ್ ಕ್ಯಾಂಪ್ ಇರ್ಬೋದು, ಆರ್ಥೋಸಿಸ್ ಕ್ಯಾಂಪ್ ಇರ್ಬೋದು. ಇದೆಲ್ಲ ಕ್ಯಾಂಪ್ಗಳು ಕೂಡ ನಾವು ಸಹಯೋಗದಿಂದನೇ ನಡೆಸ್ತಾ ಇದ್ದೀವಿ. ರೇನ್ಬೋ ಟ್ರೀ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಜಯಂತ್, ಡಾಕ್ಟರ್ ಗಿರೀಶ್ ಅವರಿದ್ದಾರೆ. ಅವರು ರೆಗ್ಯುಲರಾಗಿ ನಮ್ಮ ಆರ್ಥೋ ಕ್ಯಾಂಪ್ಸ್ನ ನಡೆಸ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ. ಇತ್ತೀಚೆಗೆ ಡಾಕ್ಟರ್ ಆನಂದ್ ಅನ್ನೋರು ನಮ್ಮ ವಿಷನ್ ಥೆರಪಿನಲ್ಲಿ ಟ್ರೈನಿಂಗ್ ಕೊಡೋದ್ರಲ್ಲಿ ಮುಖ್ಯ ಪಾತ್ರ ವಹಿಸ್ತಾ ಇದ್ದಾರೆ. ಇನ್ನೊಂದು ಸಂಸ್ಥೆ RAWD ಅಂತ, ಅವರು ನಮ್ಮ ಮಕ್ಕಳಿಗೆ ಗೇಟರ್ಸ್ ಕೊಡೋದ್ರಲ್ಲಿ ಎಲ್ಲ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಈ ನಮ್ಮ ಇವರೆಲ್ಲರ ಸಹಯೋಗದಿಂದನೇ ತಮರ್ ಒಂದು ಸುಸ್ಥಿರ ಆರ್ಗನೈಸೇಷನ್ ಆಗಿ ನಡೆಯೋಕ್ಕೆ ಸಾಧ್ಯ ಆಗ್ತಾಯಿದೆ. ತಮರ್ನಲ್ಲಿ ಅನೇಕ ವಿಧದಲ್ಲಿ ಬೇರೆಯವರು ನಮಗೆ ಸಹಾಯ ಮಾಡ್ಬೋದು. ನಮ್ಮಲ್ಲಿ ಅನೇಕ ವಾಲಂಟಿಯರ್ಸ್ ಬರ್ತಾರೆ. ವಾಲಂಟಿಯರ್ಸ್ ಬಂದರೆ ಮಕ್ಕಳ ಜೊತೆ ಕೆಲಸ ಮಾಡ್ತಾರೆ, ಮತ್ತು ನಮಗೆ ಡಾಕ್ಯುಮೆಂಟೇಷನ್ಸ್ ಮಾಡಿಕೊಡ್ತಾರೆ. ಹೊರಗಡೆ ಮಕ್ಕಳು ಕರ್ಕೊಂಡು ಹೋದಾಗ ಸಪೋರ್ಟ್ ಕೊಡ್ತಾರೆ. ಇಂಟರ್ನ್ಸ್ ಅಂತ ಬರ್ತಾರೆ, ಅವರು ಕೇಸ್ ಸ್ಟಡೀಸ್ ಮಾಡ್ತಾರೆ. ಮತ್ತು ಇನ್ನೂ ಕೆಲವರು ಬಂದು ಪ್ರಾಜೆಕ್ಟ್ ಥರ ನಮಗೆ ಬೇಕಾದಂಥದ್ದು ಏನಾದರೂ ಒಂದು ಕೇಸ್ ಸ್ಟಡಿ ಮಾಡಬೇಕು ಅಥವಾ ಬೇರೆ ಏನೇನಾದರೂ ಒಂದು ರಿಟರ್ನ್ ಡಾಕ್ಯುಮೆಂಟ್ ಬೇಕು ಅಂದರೆ ಖಂಡಿತ ಅದು ಮಾಡಿಕೊಡೋ ಅಂಥ ಅವಕಾಶ ತಮಹರ್ನಲ್ಲಿದೆ. ನಾವು ದೇಣಿಗೆ ಕೂಡ ಪಡಿತೀವಿ, ಜನರಿಂದ ದೇಣಿಗೆ ಪಡಿತೀವಿ. ಮತ್ತು ಅದಕ್ಕೆ ತಕ್ಕಂತೆ ಕ್ಯಾಶ್ ತೊಗೊಳ್ಳೋದಿಲ್ಲ, ಎಲ್ಲನೂ ಕೂಡ ನಾವು ಆನ್ಲೈನ್ ಟ್ರಾನ್ಸಾಕ್ಷನ್ಸನ್ನೇ ಮಾಡ್ತೀವಿ. ಮತ್ತು ನಮ್ಮ ಅಕೌಂಟ್ಸ್ ಎಲ್ಲ ಸಂಪೂರ್ಣವಾಗಿ ಟ್ರಾನ್ಸ್ಪರೆಂಟ್ ಇದೆ, ಯಾರು ಬೇಕಾದರೂ ಬಂದು ನೋಡಬಹುದು. ಮತ್ತು ಇಲ್ಲಿ ಆದ್ಯತೆ ಕೊಡೋದು ಮಕ್ಕಳಿಗೆ ಮತ್ತು ಅವರ ಪೋಷಕರಿಗೆ ಬಹಳಷ್ಟು ಆದ್ಯತೆಯನ್ನು ನಾವು ಕೊಡ್ತೀವಿ. ನಮ್ಮಲ್ಲಿ ಅಡ್ಮಿಷನ್ ಪೀರಿಯಡ್ ಅಂತ ಇಲ್ಲ, ವರ್ಷದಲ್ಲಿ ಯಾವಾಗಲೇ ಬಂದರೂ ಕೂಡ ನಾವು ಅಡ್ಮಿಷನ್ ಮಾಡ್ಕೋತೀವಿ. ಅದಕ್ಕೆ ತಕ್ಕಂತೆ ಪೇರೆಂಟ್ಸ್ಗೆ ತರಬೇತಿ ಕೂಡ ಕೊಡಲಾಗುತ್ತೆ. ಮಿಕ್ಕಿದ ಮಕ್ಕಳ ಜೊತೆ ಅವ್ರ ಮಗುನೂ ಬೆರೆತು ಮುಂದೆ ಬರೋದಕ್ಕೆ ಏನೇನು ಸಹಕಾರ ಕೊಡಬೇಕು ಅದು ಕೂಡ ನಾವು ಕೊಡ್ತೀವಿ. ನಮ್ಮ ವೆಬ್ಸೈಟ್ ಇದೆ tamahar.org ಅಂತ, ಇನ್ನೂ ಅದು ಡೆವಲಪ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಇನ್ಫಾರ್ಮೇಷನ್ ಖಂಡಿತ ಅದರಲ್ಲೂ ಸಿಗುತ್ತೆ. ಆನ್ಲೈನ್ ಪೇಮೆಂಟ್ಸ್ಗಳು ಖಂಡಿತ ಮಾಡಬಹುದು. ಮತ್ತು ನಾನೀಗ ಹೇಳಿದೆ ಯಾವ್ಯಾವ ಥರ ನೀವು ಸಹಾಯ ಮಾಡ್ಬೋದು ತಮಹರ್ಗೆ ಅಂತ, ಅದೆಲ್ಲವನ್ನೂ ಕೂಡ ನಾವು ಅಪೇಕ್ಷೆ ಪಡ್ತೀವಿ. ಐ ಲವ್ ಮಲ್ಲೇಶ್ವರಂ ಚಾನೆಲ್ ಅವ್ರಿಗೆ ತುಂಬ ಧನ್ಯವಾದಗಳು. ಇದೊಂದು ಅವಕಾಶ ಕೊಟ್ಟು ತಮಹರಿನ ಪರಿಚಯವನ್ನು ಮಾಡಿಕೊಡಲು ಅನುವು ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.
ನಮ್ಮ ಅವ್ರಿಗೆ ಥ್ಯಾಂಕ್ಸ್. ತಮಾರ್ ಅವರಿಗೆ ಥ್ಯಾಂಕ್ಸ್. ಥ್ಯಾಂಕ್ಸ್ ಟು ತಮಾರ್.